ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೋಟಾ ಗ್ಯಾಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ತಂಗಿದು ತನುಶ್ರೀ ಬರ್ತ್ಡೇ ಐತೆ. ಸೊ ಅದಕ್ಕೆ ಏನಾದರೂ ಅವಳಿಗೆ ಗೇಮ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಪಾನಿಪುರಿ ಚಾಲೆಂಜ್ ಮಾಡ್ತಿದ್ದೀವಿ. ಅದರಲ್ಲಿ 3 ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಫಸ್ಟ್ ಬಂದವ್ರಿಗೆ ಪ್ರೈಸ್ ಇರುತ್ತೆ. 1 ನಿಮಿಷದಲ್ಲಿ ಯಾರು ಹೆಚ್ಚು ಪಾನಿಪುರಿ ತಿಂತಾರೆ ಅಂತ ರೂಲ್ಸ್. ಬನ್ನಿ ಗಾಯ್ಸ್, ಯಾರು ತಿಂತಾರೆ ಅಂತ ನೋಡುವ. ಒಬ್ಬೊಬ್ರಿಗೆ ಹತ್ತತ್ತು 1 ನಿಮಿಷ ತಿನ್ಬೇಕಾ? ಮತ್ತೆ ಯಾರು ಜಾಸ್ತಿ ಕಡೆ ಅದಿದ್ದು ತಿಂತೀರಿ ಜಲ್ದಿನ ಅವ್ರಿಗೆ ಫಸ್ಟ್ ದಿಸ್ ಒನ್. ಓಕೆ, ಸೆಕೆಂಡ್ ಬಂದವರಿಗೆ, ಥರ್ಡ್ ಬಂದವ್ರಿಗೆ ಏನೂ ಇಲ್ಲ. ಓಕೆ, ನನಗಿದ್ರ ಒಂಥರ ಸಂತೋಷ. ಮುಗೀತು. ತನು 1 ನಿಮಿಷಕ್ಕೆ 2 10 ನೋಡ್ತು 10 ನೋಡ್ತು 3, 2, 1 ಗೋ. ಸ್ಪೀಡಾ, ಸ್ಪೀಡ್ 10 ಸೆಕೆಂಡ್ ಒಂದು ಆಗಿ ಬರೀ 5 ಸೆಕೆಂಡ್ ನಿಲ್ಬೇಕು. ಐದು ಬರೀ ಆದ್ರೆ ಪೂರ ತಿಂದ ಲೆಕ್ಕ ಹಿಡಿತೀವಿ ನಾವು. ಹಂಗಾಗಿ ಯಾವ ಎಸದು ಹಾಂ ನಾನ್ಕರು ಹಾಂ ರೀ. ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಭಿ ಮಜಾ ಆएगा ना भिड़ो. ये सब दर्द तगले. ಸೇಮ್ ಪತ್ತವನು ಸೇಮ ಬರ್ತದೆ ಮಾವನು. ಯಾಡಕ್ಕೆ ಹೋಗ್ಬೇಕು ಮಾಪ ಉಳ್ಳಾಗಡ್ಡಿ ಅದನ್ನು. जल्दी टाइम 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 खत्म होता जाड़े के दानी कौन जाड़े के
ಬಾಬು ಫಸ್ಟ್. ಇನ್ನು 10 ಸೆಕೆಂಡ್ ಐತಿ. ಸ್ಪೀಡ್ ಮಗು, ಸ್ಪೀಡ್ ಫಸ್ಟ್ ನಿನ್ನಕ್ಕಿ. ಇನ್ನು 3 ಸೆಕೆಂಡ್. ಸ್ಟಾಪ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫಸ್ಟ್ ಮಾಬು ಇಲ್ಲ ಲೈನ್ ಬಂದ ನೋಡ್ರಪ್ಪ ತೋಡೋದಿಗೆ ಅದಂತೀನಿ 6 ಸ್ಟಾಪ್ ಮಾಡಿ ಆಚೆ. ನಂದು 5 ವರಿ ಇಲ್ಲ ಹಾಕಿ ಅದು 5 ಲೆಕ್ಕ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಪಾನಿಪುರಿಯಲ್ಲಿ ಪ್ರಥಮ ಬಹುಮಾನ ಮಹಬೂಬಿಯವರು ಪಡೆದಿದ್ದಾರೆ. ಅವರಿಗೆ ಸನ್ಮಾನದ ಕಾರ್ಯಕ್ರಮ. ನಿಲ್ಸು. ಬ್ಯಾಕ್ ಬಾ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಸಾರಿ ಗಾಯ್ಸ್, ಲೋ ಬಜೆಟ್ ಚಾಲೆಂಜ್. ಇದು ಮುಂದೆ ಪಾನಿಪುರಿಯನ್ನು ಹೆಚ್ಚಾಗಿ ತಿನ್ನಿ. ಒಳ್ಳೆ ನೋಡಿ ಕಣಕ ಪ್ರಥಮ ಬಹುಮಾನ ಹಾಗೇನೆ ತೋರಿದ ನಿಮಗೆಲ್ಲ ಸ್ಮೈಲ್. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಎಷ್ಟು 3 ಪಾನಿಪುರಿ ಎರಡು ಪಾನಿಪುರಿ ತಿಂದು ಗೆದ್ದಿದ್ದಾರೆ. ಅವರಿಗೆ ಸಮಾಧಾನಕರವಾದ ಪ್ರಶಸ್ತಿಯನ್ನು ಒದಗಿಸಲಾಗುತ್ತದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಬನ್ನಿ ಸ್ಟೇಜ್ ಮೇಲೆ ಹತ್ತಿ. ಸನ್ಮಾನ ಕಾರ್ಯಕ್ರಮ ಶುರು ಮಾಡೋಣ. ಅವರಿಗೆ ಶಾಲು ಮತ್ತು ಹಾರವನ್ನು ಹಾಕಿ ಗೌರವಿನ್ಮಾತ್ತ ಸಾಕ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಬರೀ ಇಂಥದೆಯಾ?